ಸರ್ ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸ್ ಈ ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ? ಎಲ್ಲರದು ಇದು ಇದೆ, ಎಲ್ಲ ಕಾಂಗ್ರೆಸ್ ಬರ್ಬೇಕಂತೆ. ಕಾಂಗ್ರೆಸ್ ಬರಬೇಕು ಅಂತ. ಯಾಕೆ ಕಾಂಗ್ರೆಸ್ ಯಾಕಂದ್ರೆ ಯಾಕೆ? ಅವರು ಹೆಲ್ಪ್ ಮಾಡಿದ್ದಾರೆ ಜನರಿಗೆ, ಏನೇ ಮಾಡಿದ್ದಾರೆ ಸರ್? ಲೇಡೀಸ್ಗೆ ಮತ್ತೆ 2,000 ಬರ್ತಾ ಇದೆ, ಮತ್ತು ಬಸ್ ಫ್ರೀ ಮಾಡಿದ್ದಾರೆ, ಮತ್ತು BJP ಅವರು ಹೇಳಿದ್ದಾರೆ ಅಷ್ಟೇ, ಮಾಡಲಿಲ್ಲ ಅವರು ಏನು. ಅದಕ್ಕೆ ಎಲ್ಲರೂ ಏನು ಹೇಳ್ತಾರೆ, ಈಗ ಕಾಂಗ್ರೆಸ್ ಬರ್ಬೋದು ಅಂತ. ಈಗ ನಾವು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ BJPನೂ ಬರ್ಬೋದು, ಕಾಂಗ್ರೆಸ್ನೂ ಬರ್ಬೋದು. ಆದರೆ ಕೆಲವರು ಜನ ಏನು ಹೇಳ್ತಾರೆ ಕಾಂಗ್ರೆಸ್ ಬರ್ತದೆ, ಯಾಕಂದರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಜನರಿಗೆ, ಬಡವ್ರಿಗೆ ಸ್ವಲ್ಪ ಕೆಲಸ ಕೊಡ್ತೇನೆ ಅಂತ ಇದು ಮಾಡ್ತಾರೆ. ಹೀಗೆ ಆದರೂ ಅವ್ರು ಕೊಡ್ಬೋದು, ಯಾಕಂದರೆ ಈಗ 2,000 ಹೇಳಿದ್ರು ಅದು ಮಾಡಿಬಿಟ್ರು ಅವರು, ಮತ್ತು ಬಸ್ಸಿಂದ ಹೇಳಿದರು ಅದು ಮಾಡಿಬಿಟ್ರು, ಮತ್ತು ಸಿಲಿಂಡ್ರ್ ಒಳಗೆ ಒಂದು 100 ರೂಪಾಯಿ ಕಡಿಮೆ ಮಾಡಿದರು ಕಾಂಗ್ರೆಸ್. BJP ಏನು ಮಾಡಿಲ್ಲ, ಎಲ್ಲರಿಗೆ ಗುರುತಿದೆ ಏನಾಗ್ತಾ ಇದೆ ನಮ್ಮ ಇಂಡಿಯಾ ಒಳಗೆ. ಸರ್ ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂದ್ಕೊಂಡಿದ್ರೆ, ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಅವ್ರನ್ನ ಗೆಲ್ಬೋದಾ? ಅದೇ ಹೇಳ್ತಾ ಇದ್ದೀನಿ ನಾನು, ಕಾಂಗ್ರೆಸ್ನು ಬರ್ಬೋದು. ಯಾಕಂದರೆ ಈಗ ಕೆಲವರು ಜನಗೆ ಅದು ಕಾಂಗ್ರೆಸ್ ಭಾಳ ಹೆಲ್ಪ್ ಮಾಡಿದೆ, ಅದಕ್ಕೆ ಬರ್ಬೋದು. ಬರೋದು ಇದೆ. ಓಕೆ ಸರ್.